ಬೆಳಗಾವಿಯಲ್ಲಿ ಮತ್ತೆ ರಾಜಕೀಯ ಬಿರುಗಾಳಿ ಎದ್ದಿದೆ. ಈ ಬಾರಿ ಡಿಸಿಸಿ ಬ್ಯಾಂಕ್ ನಾಯಕತ್ವವನ್ನು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಕತ್ತಿ ಬಣ ಕಳೆದುಕೊಂಡಿದೆ. ಇದಾದ ಬಳಿಕ ಜಿಲ್ಲೆಯಲ್ಲಿ ಒಂದಿಲ್ಲೊಂದು ಬೆಳವಣಿಗೆಗಳು ನಡೆಯುತ್ತಲೇ ಇದೆ. ಇದೀಗ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ್ ಸವದಿ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆಸಿದ್ದಾರಂತೆ. ಬ್ಯಾಂಕ್ ವಿಚಾರವಾಗಿ ಯೂನಿಯನ್ ಅಧ್ಯಕ್ಷ ನಿಂಗಣ್ಣ ಕರೆಣ್ಣವರ್ ಸವದಿ ಮನೆಗೆ ಹೋದಾಗ ಖ್ಯಾತೆ ತೆಗೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆಯಾಗಿದ್ದ ಯೂನಿಯನ್ ಅಧ್ಯಕ್ಷ ನಿಂಗಣ್ಣ ಕರೆಣ್ಣವರ್ ಹಾಲು ಮತದ ಸಮಾಜಕ್ಕೆ ಸೇರಿದ್ದು. ಇದೀಗ ಅಥಣಿ ತಾಲೂಕಿನ ಹಾಲು ಮತದ ಸಮಾಜದವರು ಸವದಿ ವಿರುದ್ಧ ತೊಡೆ ತಟ್ಟಿದ್ದಾರೆ. ಸವದಿ ರಾಜಕೀಯ ಅಂತ್ಯ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಈ ಬೆನ್ನಲ್ಲೇ ಸವದಿ ಹಾಗೂ ಪುತ್ರ ಚಿದಾನಂದ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸವದಿ ವರ್ತನೆ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿವೆ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಪರವಾಗಿಯೂ ಅವರ ಅಭಿಮಾನಿಗಳು ಬೀದಿಗಿಳಿದಿದ್ದು ನೇರವಾಗಿ ಸವದಿ ಪುತ್ರ ಚಿದಾನಂದ್ ಅಖಾಡಕ್ಕಿಳಿದು ತಂದೆ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮಗೂ ಹಲ್ಲೆಗೂ ಸಂಬಂಧ ಇಲ್ಲ, ಏನೇ ಮಾಡಿದ್ರೂ ನಮ್ಮ ತಂದೆಗೆ ಏನು ಮಾಡೋಕ್ಕಾಗಲ್ಲ ಅಂತ ಬಿಜೆಪಿಯ ಮಹೇಶ್ ಕುಮಟಳ್ಳಿ ಹಾಗೂ ರಮೇಶ್ ಜಾರಕಿಹೊಳಿ ಟೀಮ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸವದಿ ಕೂಡ ಪ್ರತಿಭಟನೆಯಲ್ಲೇ ಫೋನ್ ಕಾಲ್ ಮಾಡಿದ್ದು ಅಭಿಮಾನಕ್ಕೆ ಭಾವುಕರಾಗಿದ್ದಾರೆ. ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ನನಗೂ ಕೂಡ ಯಾವುದೇ ಥರದ ಎಫ್ಐಆರ್ ಕಾಪಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ. ಇವತ್ತು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದ್ರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲನೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ, ರಾಜಕಾರಣ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರದ ಆರೋಪ ನಮ್ಮ ಮೇಲೆ ಬಂದಿರಲಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಿಗಳು ಮಾಡಿದಾರಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ಬಹುಶಃ ಇವತ್ತು ನಿಂಗರಾಜ್ ಕರೆಣ್ಣವರನ್ನು ಮೂಲತಃ ಶಿರಟ್ಟಿ ಗ್ರಾಮದವರು, ಅವರನ್ನು ಡಿಸಿಸಿ ಬ್ಯಾಂಕ್ನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರೆ ಅವ್ರ ನೌಕರಿಗೆ ಹಚ್ಚಿರ್ತಕ್ಕಂಥ ನಮ್ಮ ತಂದೆಯವರು. ಇವತ್ತು ಅವನು 1-1.5 ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಮಾತದು, ಉಂಡು ತಾಟಿನೊಳಗೆ ಅದನ್ನು ಮಾಡಬಾರ್ದು ಆ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವನು ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ. ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಅಥಣಿ ತಾಲೂಕಿನಲ್ಲಿ ಏನು ಕೆಲಸ? ಯಾಕಂದರೆ ಶನಿವಾರ ದಿವಸ ಅವರು ರಜೆಯನ್ನು ಹಾಕಿರಲಿಲ್ಲ. ಬೆಳಗ್ಗೆ 11 ಸುಮಾರು ಅಥಣಿ ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಇವನ್ನ ನಾವೇನು ಕರೆಸಿದ್ದಿಲ್ಲ, ಇವನು ಬಾ ಅಂತೂ ನಾವು ಹೇಳಿರಲಿಲ್ಲ. ಸ್ವಯಂ ಪ್ರೇರಿತ ತಾನೇ ಬಂದ ನಮ್ಮ ತಂದೆಯವ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿ ಬಿದ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬರ್ತಿರ್ತಕ್ಕಂಥ ಹಿನ್ನೆಲೆ ಅವ್ನ ತಲೆ ಗಾಯ ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪಡಕ್ಕೆ ಬೆಂಕಿ ಐತ್ರ ಜೋಳ ಸುಟ್ಟುಗಳ ಮಂದಿ ಭಾಳ ಐತೆ ಅಂತೇಳಿ. ಆ ನಿಟ್ಟಿನೊಳಗೆ ಇವತ್ತು ಇದು ಅವ್ರಿಗೆ ಸಂಬಂಧ ಇಲ್ತಕ್ಕಂಥ ವಿಚಾರವನ್ನು ಕೂಡ ಇನ್ನು ಎಳೆತಂದು ಸಮಾಜಗಳನ್ನ ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಕೂಡ ಹೇಳಕ್ಕೆ ಬಯಸ್ತೀನಿ, ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಆಪಾದನೆಗಳು ಬರ್ಬೋದು. ಅದಕ್ಕೆ ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡೋದಾಗಲಿ ಏಕವಚನ ಮಾತಾಡ್ತಕ್ಕಂಥದ್ದು ಬಹುಶಃ ನಿಮಗೆಲ್ಲರೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ನಿಂಗರಾಜ್ ಕರೆಣ್ಣವರು ಇವತ್ತೇನು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ, ಬಹುಶಃ ಈ ಆಪಾದನೆಯನ್ನು ಮುಕ್ತರಾಗಿ ಬರ್ತೀವಿ. ರಿಪಬ್ಲಿಕ್ ಪತ್ನಿ ಮಾಡಲು ಹೊರಟಿದ್ದಾರೆ ಸೌದಿ ಅವರು ಅಂತ ಹೇಳಿ ಸರ್ ಕುಮಟಳ್ಳಿ ಅವರ ಆರೋಪ ನಾನು ಕೂಡ ತಮ್ಮ ವಾಹಿನಿಯಲ್ಲಿ ಗಮನಿಸಿದೆ. ಬಹುಶಃ ಕುಮಟಳ್ಳಿ ಅವರು ರಾಜಕೀಯ ಹಿನ್ನೆಲೆಯನ್ನು ಮರ್ತಿದ್ದಾರೆ ಅಂತ ತಮ್ಮ ಮಾಹಿತಿ ಮುಖಾಂತರ ಕುಮಟಳ್ಳಿ ನಾನು ಕೇಳಕ್ಕೆ ಬಯಸ್ತೀನಿ. ಅಥಣಿ ನಗರದಲ್ಲಿ
ಲಕ್ಷ್ಮಣ ಹೆಗಡೆ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ರು. ಇತಿಹಾಸ ನನಗೆ ಭಾಳ ಅರಿವಿಲ್ಲ, ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನೋ ತಿಳಿಬೇಕಂದ್ರೆ ಕೇಳಿ ತಿಳ್ಕೋರಿ ಅಂತ ಹೇಳಕ್ಕೆ. ನಾವು ಕುಮಟಳ್ಳಿ ಅವರು ಹಿರಿಯರು ಅದಾರು, ಅವ್ರೇನೋ BE ಮಾಡ್ಯಾರಂತ, ಇಂಜಿನಿಯರ್ ಅದಾರಂತ. ಕುಮಟಳ್ಳಿ ಅವ್ರು ನಾನು ಕೇಳಕ್ಕೆ ಬಯಸ್ತೀನಿ, ಅತನಿಯ ನಾವು ಬಿಹಾರ್ ಮಾಡ್ಲಕ್ಕೆ ಹೊಟ್ಟಾರು, ರಿಪಬ್ಲಿಕ್ ಮಾಡ್ಲಕ್ಕೆ ಹೊಟ್ಟಾರು ಅಂತ ಏನು ಇವತ್ತಿನ ದಿವಸ ಐತಿ ಕುಮಟಳ್ಳಿ ಅವ್ರು ಹೇಳಿದಾರಲ್ಲ, ಕುಮಟಳ್ಳಿ ಅವ್ರು ನಾನು ಕೇಳಕ್ಕೆ ಬಯಸ್ತೀನಿ. ನಿಮಗೆ ಅಪಾರವಾದ ಜ್ಞಾನ ಇದೆ, ನೀವು ಇಂಜಿನಿಯರ್ ಇದ್ರಪ್ಪ, ನನಗೆ ಇತಿಹಾಸ ಗೊತ್ತಿಲ್ಲ. ಲಕ್ಷ್ಮಣ ಹೆಗಡೆಯವರು ಒಬ್ಬ ಕೊಲೆ ಆಯ್ತು ಅತನಿಯೊಳಗೆ. ಅವ್ರ ಕೊಲೆಯನ್ನ ಹೆಂಗಾಯ್ತು, ಅವ್ರ ಸಾವು ಹೆಂಗಾಯ್ತು, ಆ ಇತಿಹಾಸನ ಬಿಚ್ಚಿಡ್ತಕ್ಕಂಥ, ಇತಿಹಾಸ ನಮ್ಮಂತ ಯುವಕರು ತಿಳಿಸ್ಕೊಡ್ತಕ್ಕಂಥ ಕೆಲಸ ಕುಮಟಳ್ಳಿಯವರು ತಾಕತ್ತಿದ್ರೆ ಮಾಡ್ತಾರೆ. ಬಹುಶಃ ಅವ್ರಿಗೆ ಆ ಇತಿಹಾಸ ಗೊತ್ತಿರ್ಲಿಕ್ಕಂದ್ರೆ ಅವ್ರ ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದ್ರೆ ಅದು ಇತಿಹಾಸ ಎಲ್ಲರಿಗೂ ಗೊತ್ತಾಕೈತಿ ಅನ್ನೋ ಮಾತನ್ನು ಕೂಡ ಸಂದರ್ಭ ನಾನು ಹೇಳಿಕ್ ಬಯಸ್ತೇನೆ. ಪ್ರಮುಖವಾಗಿ ಅವರು ಆರೋಪ ಮಾಡ್ತಾರೆ ತಮ್ಮ ಅಳಿಯನ್ನು ವರ್ಗಾವಣೆ ಆಯ್ತು. ನೋಡ್ರಿ, ಇವತ್ತು ನಮ್ಮ ಮಾವನ ವರ್ಗಾವಣೆ ಆದ ಸಂದರ್ಭದೊಳಗೆ ಸಿಟ್ಟಾಗಿ ಮಾಡ್ತಾರೆ. ನೋಡ್ರಿ, ನಮ್ಮ ಮಾವ DCC ಬ್ಯಾಂಕ್ ಒಬ್ಬ ಸಿಬ್ಬಂದಿ, ಅವ್ನು ನೌಕರಿ ಐತಿ. ಇವತ್ತು ಅವ್ನು ಹತ್ತನೇ ನೌಕರಿ ಮಾಡಬೇಕಾದ್ರು, ಚಿಕ್ಕೋಡಿ ಆಗೋದ್ರು ಮಾಡಬೇಕು, ನಿಪ್ಪಾಣಿ ಆಗೋದ್ರು ಮಾಡಬೇಕು, ಬೈಲೊಂಗಲ್ದಾಗಾದ್ರೂ ಮಾಡಬೇಕು, ಬೆಳಗಾವ್ ಆದ್ರೂ ಮಾಡಬೇಕು, ಖಾನಾಪುರ ಆದ್ರೂ ಮಾಡಬೇಕು, ಸೌದತ್ತಿ ಆದ್ರೂ ಮಾಡಬೇಕು, ಕಾಗವಾಡ ಆದ್ರೂ ಮಾಡಬೇಕು, ಎಲ್ಲಿಯಾದ್ರೂ ಕೂಡ ಅವ್ನು ನೌಕರಿ ಮಾಡಬೇಕಾದ್ರೆ. ಯಾಕಂತಂದ್ರೆ ಸುಮ್ಮನೆ ಇದು ಷಡ್ಯಂತ್ರ ರೂಪಿಸಿ ಇದನ್ನ ಅಪಾದನೆಯನ್ನ ಮೇಲೆ ತರಬೇಕು, ಅದನ್ನ ಈ ಥರ ಹಳ್ಯಾನ್ ಟ್ರಾನ್ಸ್ಫರ್ ಆಯ್ತು, ಶೀಟ್ ಆದ್ರೂ ಅಂತ ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥದ್ದು ಬಹುಶಃ ಅವ್ರು ಶೋಭೆ ತರ್ತಕ್ಕಂಥದ್ದಲ್ಲ. ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಿಕೆ ಬಯಸ್ತೀನಿ, ಈ ಆರೋಪದಲ್ಲಿ ನಾವು ಯಾವುದೇ ಥರದ ಹುರುಳಿಲ್ಲ. ಇದೊಂದು ಸುಳ್ಳು ಆರೋಪ, ಇದೊಂದು ಷಡ್ಯಂತ್ರ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಮೇಲೆ ಬಂದದ. ಇವತ್ತು ಆರೋಪ ಮುಕ್ತರ ನಾವು ಹೊರಗೆ ಬರ್ತೀವಿ, ಯಾರೂ ಕೂಡ ಎದೆಗುಂದತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೇವೆ. 25-30 ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ, ನಿಮ್ಮ ಜೊತೆಗೆ ಇದ್ದೀವಿ, ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ. ಇಂಥ ಕ್ಷುಲ್ಲಕ ರಾಜಕಾರಣಕ್ಕೆ ನಾವು ಕಿವಿಗೊಳ್ಳೋದಿಲ್ಲ. ಇದು ಶಿವಯೋಗಿಗಳ ನೆಲ, ಸಿದ್ದೇಶ್ವರನ ನೆಲ. ಇಲ್ಲಿ ಗೂಂಡಾಗರ್ದಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು, ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ. ಇದು ಬಹಳ ದಿವಸ ಹೋಗೋದಿಲ್ಲ. ಅದಕ್ಕೆ ಬರುವಂಥ ದಿನಮಾನಗಳು ಸತ್ಯಾಸತ್ಯತೆ ಖಂಡಿತವಾಗಿಯೂ ನಾಡಿನ ಜನತೆ ಅದಕ್ಕೆ ಬರ್ತದೆ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಮೇಲೆ ಆರೋಪ ಮಾಡ್ತಿದ್ರು ಸರ್, ಕಳೆದ ಬಾರಿ DCC ಬ್ಯಾಂಕ್ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರು ಕೂಡ ಚುನಾವಣೆ ಸಂದರ್ಭದಾಗ ಹೇಳ್ತಿದ್ರು ಸರ್, ನಂದೇಶ್ವರ ಫಸ್ಟ್ ಬಂದ ತಕ್ಷಣ ನಾವು ತೆಗಿಯೋದ ನಂದೇಶ್ವರನ. ಈಗ ನಂದೇಶ್ವರ ನೋಡ್ರಿ, ಉದ್ದೇಶಪೂರ್ವಕವಾಗಿ ರಾಜಕಾರಣ ನಡೀತಾ ಇದೆ. ಅದೇ ಉದ್ದೇಶಪೂರ್ವಕ ರಾಜಕಾರಣ ಇದು ಇವತ್ತಿನಲ್ಲ, ಸುಮಾರು ವರ್ಷಗಳು ನಡೀತಾ ಇದೆ. ಇವತ್ತು ತಾವೇನು ಹೆಸರು ಹೇಳಿದ್ರಲ್ಲ, ನಾಯಕರು ಸಾಕಷ್ಟು ಬಂದು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ, ಅನೇಕ ಅಸಾಂವಿಧಾನಿಕ ಶಬ್ದಗಳನ್ನು ಬಳಸಿದ್ದಾರೆ. ನಂದೇಶ್ವರನ ಬದಲಾಯಿಸಿದಂತೂ ಕೂಡ ಹೇಳಿದ್ದಾರೆ. ಇವತ್ತು ಅವರು ವರ್ಗಾವಣೆ ಆಗಿದೆ. ಬಹುಶಃ ಇದರಿಂದ ಯಾವುದೇ ಥರದ ತೊಂದರೆ ಆಗಿದೆ. ಯಾಕಂತಂದರೆ ಆನೆ ಸಾಕಿದ್ವಿ ಅಂದ್ರೆ ಮಾವತ್ತು ಇಲ್ಲದೆ ಇದ್ರು ಕೂಡ ಸಾಕಬೇಕು, ಮಾವತ್ತು ಇದ್ರು ಕೂಡ ಸಾಕಬೇಕು. ಇವತ್ತು ಆನೆ ಸಾಕಿದ್ವಿ. ಇವತ್ತು DCC ಬ್ಯಾಂಕ್ ಮುಖಾಂತರ ಸೊಸೈಟಿಗಳನ್ನು ಬೆಳೆಸಿದ್ದೀವಿ. ಸುಮಾರು 122 ಸೊಸೈಟಿಗಳವರು ಮನೆ DCC ಬ್ಯಾಂಕಿನೊಳಗೆ ನಮ್ಮ ಪರವಾಗಿ ನಿಂತು ನಮಗೆ ಮತ ಚಲಾಯಿಸಿದ ಆ ಎಲ್ಲ ಸಹಕಾರಿ ಸಂಘಗಳನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ಷಡ್ಯಂತ್ರ ಇದು ಇವತ್ತಿಂದಲ್ಲ, ಇವು ಸುಮಾರು 6-7 ವರ್ಷಗಳಿಂದ ಈ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ರಾಜಕೀಯವಾಗಿ ಹೆಂಗಾದ್ರೂ ಮಾಡಿ ಲಕ್ಷ್ಮಣ್ ಸವದಿ ಅವರನ್ನು ತಲೆ ತಗ್ಗಿಸಬೇಕು, ಲಕ್ಷ್ಮಣ್ ಸವದಿ ಅವರನ್ನು ಮುಗಿಸ್ಬೇಕು ಅಂತ ಏನು ಮಾಡಿದಾರಲ್ಲ, ಬಹುಶಃ ಅದು ಆಗಲಿಕ್ಕಿಲ್ಲ. ಯಾಕಂದರೆ ಒಬ್ಬ ರೈತನ ಮಗ ಮಾಡಿರ್ತಕ್ಕಂಥ ಸೇವೆ ಜನ ಮನ್ನಣೆ ಹಾಕ್ತಾರೆ. ಇವತ್ತು ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ಜನ ಬೆಂಬಲ. ಯಾಕಂದ್ರೆ ತಾವು ಇವತ್ತು ನಾನು ಪ್ರತಿಭಟನೆ ನಾನು ಭಾಗಿಯಾಗಲಿಲ್ಲ, ನಾನು ಮನೆಯಲ್ಲಿ ಇದ್ದೆ. ತಾವೆಲ್ಲರೂ ಕೂಡ ನೋಡಿದ್ದೆ ಜನಸಾಗರ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಜನ 10-15 ಜನ ಇವತ್ತೇನು ಬಂದಿದ್ದಾರಲ್ಲ. ಬಹುಶಃ ಕಳೆದ 23ನೇ ಇಸ್ವಿಯಲ್ಲಿ ಕೂಡ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಬರುವಂಥ ದಿನಮಾನವೂ ಕೂಡ ಇನ್ನೂ 10 ಹಲವು ಕೆಲಸ ಮಾಡ್ತೀವಿ, ಇನ್ನೂ 10 ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದ್ವಿ. ಅಥಣಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೋಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹುಶಃ ಅಥಣಿ ಕ್ಷೇತ್ರದಾಗ ಹೊರಗಿನವ್ರು ಯಾರು ಬಂದರೂ ಕೂಡ ಇಲ್ಲಿ ಅವರ ಬ್ಯಾಳಿ ಬೇಯೋದಿಲ್ಲ ಮಾತ್ರ ಕೂಡ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ? ಸವದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ ಸರ್? ಎಚ್ಚರಿಕೆ ಕೊಡುವಷ್ಟು ದೊಡ್ಡವರು ನಾವಲ್ಲ, ನಾವು ಜನಸಾಮಾನ್ಯರ ಮಧ್ಯದಲ್ಲಿರೋರು. ಅದಕ್ಕೆ ಏನು ಎಚ್ಚರಿಕೆ ಕೊಡಬೇಕು, ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಜನ ಕೊಡ್ತಾರೆ. ಅದಕ್ಕೆ ನಾವೇನೋ ಅದಕ್ಕೆ ಒಳಗಡೆ ತಾವು ಎಲ್ಲ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ, ಸುಮಾರು 16,000 ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ, ನನಗೆ ಧೈರ್ಯವನ್ನು ತುಂಬಿದಿರಿ. ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ. ಇದರಿಂದ ನೀವು ಕೂಡಿರ್ತಕ್ಕಂತ ಜನರಲ್ಲಿ ನಾನು ಇಷ್ಟೇ ವಿನಂತಿ, ನೀವು ಮಾಡಿರ್ತಕ್ಕಂತ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದರ
ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರ್ದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ. ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂತ ನಂಬಿರ್ತಕ್ಕಂತ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂತ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ. ಇದರಿಂದ ನಾನು ಯಾವುದೇ ತರದ ಗತಿಗಿಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ. ನಿಮ್ಮ ಕೊಟ್ಟಿರ್ತಕ್ಕಂತ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು 1-2 ದಿವಸದಲ್ಲಿ ಬರ್ತೀನಿ. ಬಂದು ನಿಮ್ನೆಲ್ಲರನ್ನು ಭೇಟಿ ಆಗ್ತೀನಿ. ನೀವು ಮಾಡಿರ್ತಕ್ಕಂತ ಈ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇವತ್ತು ಶಕ್ತಿ ಕೊಡ್ತಕ್ಕಂತ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದಿರಿ. ಬಹುಶಃ ನನ್ನ ಜೀವನದಲ್ಲಿ ಕೊನೆಯ ಉಸಿರಿರುವವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ